ಹರೇ ಕೃಷ್ಣ. ನನ್ನ ಹೆಸರು ಜಯಲಕ್ಷ್ಮಿ. ಶಿವಾನಂದ ಲಹರಿಯ 11ನೇ ಚರಣ. ವಟುರ್ವಾಗೇಹಿವಾ ಯತಿರಪಿ ಜಟೀವಾ ತದಿತರೋ ನರೋ ವಾಯ ಕಶ್ಚಿತ್ ಭವತು ಭವ ಕಿಂ ತೇನ ಭವತಿ ಯದೀಯಂ ಹೃತ್ಪದ್ಮಂ ಯದಿ ಭವ ದಧೀನಂ ಪಶುಪತೆ ತದೀಯಸ್ತ್ವಂ ಶಂಭೋ ಭವಸಿ ಭವಭಾರಂ ಚ ವಹಸಿ. ಇದರ ಭಾವಾರ್ಥ: ಶಂಕರಾಚಾರ್ಯರು ಇಲ್ಲಿ ಎಲೈ ಭವನೆ, ಒಬ್ಬ ಬ್ರಹ್ಮಚಾರಿಯಾಗಿರಲಿ, ಗೃಹಸ್ಥನಾಗಿರಲಿ, ಜಟಾಧಾರಿಯಾಗಿರಲಿ, ವಾನಪ್ರಸ್ಥದಲ್ಲಿರಲಿ, ಸನ್ಯಾಸಿಯಾಗಿರಲಿ, ಯಾವ ಆಶ್ರಮದವರೇ ಆಗಿರ್ಬೋದು. ಆಶ್ರಮ ಅಂದರೆ ನಮ್ಮ ಸ್ಟೇಜಸ್ ಆಫ್ ಲೈಫ್. ಯಾಕೆಂದರೆ ನಾವು ಬಾಲ್ಯದಲ್ಲಿರ್ತೀವಿ, ಆಮೇಲೆ ಯೌವನಾಸ್ಥಕ್ಕೆ ಬರ್ತೀವಿ, ಆಮೇಲೆ ಗೃಹಸ್ಥಾಶ್ರಮ ಆಗಿ ತರುಣರಾಗಿರ್ತೀವಿ, ನಂತರ ವೃದ್ಧಾಪ್ಯಕ್ಕೆ ಬರ್ತೀವಲ್ಲ. ಈ 4 ಸ್ಟೇಜಸನ್ನು ನಾವು ಆಶ್ರಮ ಅಂತ ಕರಿತೀವಿ. ಹೀಗೆ ನಾವು ಯಾವುದೇ ರೀತಿಯ ಮನುಷ್ಯರ ಒಂದು ವಯಸ್ಸಾಗಿರಲಿ, ಆ ವಯಸ್ಸನ್ನು ಕಟ್ಕೊಂಡು ನಾವೇನಾಗಬೇಕು? ಏಕೆಂದರೆ ಹೇ ಪಶುಪತಿ, ನಿನ್ನ ಒಂದು ಸ್ವರೂಪವನ್ನು ಆ ಮನುಷ್ಯನು ತನ್ನ ಹೃದಯದಲ್ಲಿ ಇರಿಸ್ಕೊಂಡು ನಿನ್ನನ್ನು ಅಧೀನನಾಗಿಟ್ಕೊಂಡಾಗ ಅವನಿಗೆ ಯಾವ ಬಗೆಯ ಸಮಸ್ಯೆಯೂ ಬರೋದಿಲ್ಲ. ಏಕೆಂದರೆ ಆ ಎಲ್ಲ ಸಮಸ್ಯೆಗಳು ಕೂಡ ತೀರಿಸಲಿಕ್ಕೆ ನೀನಿದ್ದೀಯಲ್ಲ. ಹಾಗಿರ್ಬೇಕಾದ್ರೆ ಸಂಸಾರ ಭಾರವನ್ನೇ ನೀನು ವಹಿಸ್ಕೊಂಡ್ಮೇಲೆ ನಾನು ಯಾಕೆ ಚಿಂತೆ ಪಡಬೇಕು? ಈ ಭವಸಾಗರದ ದುಃಖದಲ್ಲಿ ನಾನು ಯಾಕೆ ದುಃಖಿಸಬೇಕು? ಏಕೆಂದರೆ ಪ್ರತಿಯೊಂದು ಸಮಸ್ಯೆಯನ್ನು ನೀನೇ ಬಗೆಹರಿಸ್ಕೊಂಡು ಹೋಗ್ತೀಯಲ್ಲ ತಂದೆ ಅಂತ ಹೇಳ್ತಿದ್ದಾರೆ. ಹರೇ ಕೃಷ್ಣ.